ನೋಡ್ರಿ, ಸರ್ಕಾರ ದುಡ್ಡಿನಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ 2,48,00,000 ರೂಪಾಯಿ ಬಿಲ್ ಕೊಟ್ಟಾರೆ ಕಪಿಲ್ ಸಿಬಲ್ ಅವರು. ಅಂದ್ರೆ ಸರ್ಕಾರ ದುಡ್ಡು ಯಾಕ್ರಿ? ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು? ವ್ಯಕ್ತಿ. ಅವ್ರು ಫೀ ಕೊಡ್ಬೇಕಲ್ಲ. ಈ ಸಿದ್ದರಾಮಯ್ಯ ಮೂಡೋದು ಸರ್ಕಾರ ಯಾಕೆ ಕೊಡಬೇಕು? ನೀವು ಸ್ವಂತ ಕೊಟ್ರಿ, ನೀವು ಏನು ಬಡವ್ರದಿರ? ನೀವು ಲೂಟಿ ಮಾಡ್ಲಾಕತ್ತೀರಿ. ಎಲ್ಲರೂ ಹೇಳ್ತಾರೆ 40% ಬಿ ಜೆ ಪಿ, 40% ಅಂತ ಹೇಳ್ತಿದ್ರು. ಇವತ್ತು ಅವರು ಮಾನಹಾನಿ ಹಾಕಿದ್ರು ಬಿ ಜೆ ಪಿ ಮ್ಯಾಗ. ನೀವೇನು ಮಾಡಿದ್ರಪ್ಪ ಅವಾಗ? 40% ಅದಾಗ ಪೇ ಸಿ ಎಮ್ ಅಂತ ಹಾಕಿದ್ರು. ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು? ಮೊನ್ನೆನೇ ಪಾಪ ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವರಿಗೆ ಪ್ರಿಯಾಂಕಾ ಖರ್ಗೆಗೆ ಟಕ್ಕರ್ ಕೊಟ್ಟರು. ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಅವ್ರ ಮಂತನ ಬಗ್ಗೆ ಮಾತಾಡಬೇಡತ್ತಿ ಸೂಚನೆ ಕೊಡ್ತಾರಂದ್ರೆ ಇವ್ರು ಹೊಂದಾಣಿಕೆ ಎಟ್ಟಿದೆ ರಾಜ್ಯದಲ್ಲಿ? ಖರ್ಗೆಗೆ ಮಾತಾಡಬೇಡ್ರಿ, ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ, ಡಿ ಕೆ ಶಿವಕುಮಾರ್ ಮಾತಾಡಬೇಡ್ರಿ, ಜಮೀರ್ ಅಹ್ಮದ್ ಖಾನ್ಗೆ ಮಾತಾಡಬೇಡ್ರಿ, ಮತ್ತು ಮಾತಾಡೋದು ಯಾರು? ವಿರೋಧ ಪಕ್ಷ. ಪಾಪ ಛಲವಾದಿ ನಾರಾಯಣ ಸಾಹೇಬ್ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ, ಎಷ್ಟೋ ದಲಿತನ ಮುಖಂಡರು ಅದಾರ, ಆದರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಅವ್ರ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದ್ರಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕಂದ್ರೆ ನಿಷ್ಠೆಯನ್ನು ಮಾಡ್ಲಕತ್ತಾರ. ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನಾಗರಹಾವ್ ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ. ಇವರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ಪ್ರಿಯಾಂಕಾ ಖರ್ಗೆ ಹಿಂದಕ್ಕೊಮ್ಮೆ ಹೇಳಿದರು. ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ, ಇದು ಖರ್ಗೆ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಮಗ ಅಂತರೂ ತೀರಾ ಅತಿ ಆಯಿತು. ಏನೋ ಅಲ್ಲಿ ಯಾರೂ ಪ್ರಶ್ನೆ ಮಾಡಬಾರ್ದಾ? ನೀವು ಐ ಬಿ ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನೇ ನೀವು ಅಂದ್ರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ? ಇದನ್ನು ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ? ಇದನ್ನು ಪೂಜ್ಯ ತಂದೆ ಯಾಕೆ ಕೇಳೋದಿಲ್ಲ? ಪಾಪ ಅವ್ರು ಅಶೋಕಗೆ ಛಲವಾದಿ ನಾರಾಯಣ ಸ್ವಾಮಿ ಒಂದು ಪಕ್ಷದ ದೃಷ್ಟಿ ಮಾತಾಡಿದವ್ರನ್ನ ರಕ್ಷಣೆನೇ ಮಾಡಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಯಾರ್ದ್ರಿ? ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು ಅವ್ರಿಗೆ. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಂಗೆ ನಾವು ನೋಡ್ಕೊತೀನಿ. ಯತ್ನಾಳ್ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿನ ಯಾವ ಕಾಲಕ್ಕೂ ತೊಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಷ್ಟು ಚೀಲಗಳು ಅದಾರಲ್ಲ ವಿಜೇಂದ್ರದು, ಇವ್ರ ಅಪ್ಪನ ಮನೆ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯ ಏನು ಬೇಂಡ್ ಬಾಜಿ ಎಲ್ಲ ಹಚ್ಕೊಂಡು ಮುಂದೆ ನಾನು ಗೌರವಯುತವಾಗಿ ಆಣಿ ಮೇಲೆ ಕುಂಡ್ಸ್ಕೊಂಡು ತೊಗೋತಾರೆ. ನೋಡ್ರಿ, ಸರ್ಕಾರ ದುಡ್ಡಿನಿಂದ ಇವತ್ತು ಡಿ ಕೆ ಶಿವಕುಮಾರ್ ಕೇಸಿಗೆ ನಾ ಹಾಕಿದ ಕೇಸಿಗೆ 2,48,00,000 ರೂಪಾಯಿ ಬಿಲ್ ಕೊಟ್ಟಾರೆ ಕಪಿಲ್ ಸಿಬಲ್ ಅವರು. ಅಂದ್ರೆ ಸರ್ಕಾರ ದುಡ್ಡು ಯಾಕ್ರಿ? ಅವರು ಭ್ರಷ್ಟಾಚಾರ ಮಾಡಿದವ್ರು ಯಾರು? ವ್ಯಕ್ತಿ. ಅವ್ರು ಫೀ ಕೊಡ್ಬೇಕಲ್ಲ. ಈ ಸಿದ್ದರಾಮಯ್ಯ ಮೂಡೋದು ಸರ್ಕಾರ ಯಾಕೆ ಕೊಡಬೇಕು? ನೀವು ಸ್ವಂತ ಕೊಟ್ರಿ, ನೀವು ಏನು ಬಡವ್ರದಿರ? ನೀವು ಲೂಟಿ ಮಾಡ್ಲಾಕತ್ತೀರಿ. ಎಲ್ಲರೂ ಹೇಳ್ತಾರೆ 40% ಬಿ ಜೆ ಪಿ, 40% ಅಂತ ಹೇಳ್ತಿದ್ರು. ಇವತ್ತು ಅವರು ಮಾನಹಾನಿ ಹಾಕಿದ್ರು ಬಿ ಜೆ ಪಿ ಮ್ಯಾಗ. ನೀವೇನು ಮಾಡಿದ್ರಪ್ಪ ಅವಾಗ? 40% ಅದಾಗ ಪೇ ಸಿ ಎಮ್ ಅಂತ ಹಾಕಿದ್ರು. ನೀವು ಯಾಕೆ ಅವಾಗ ಅವ್ರ ಮ್ಯಾಗ ನೀವು ಮಾನಹಾನಿ ಹಾಕಬಾರ್ದಾಗಿತ್ತು? ಮೊನ್ನೆನೇ ಪಾಪ ಛಲವಾದಿ ನಾರಾಯಣ ಸ್ವಾಮಿ ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರಿಗೆ ಬೈದ ಮೇಲೆ ಪಾಪ ಒಬ್ಬ ದಲಿತ ಮುಖಂಡ ಅವರಿಗೆ ಪ್ರಿಯಾಂಕಾ ಖರ್ಗೆಗೆ ಟಕ್ಕರ್ ಕೊಟ್ಟರು. ಅವ್ರು ರಾತ್ರಿ ಯಡಿಯೂರಪ್ಪ ಫೋನ್ ಮಾಡಿ ನೀವು ಖರ್ಗೆ ಅವ್ರ ಮಂತನ ಬಗ್ಗೆ ಮಾತಾಡಬೇಡತ್ತಿ ಸೂಚನೆ ಕೊಡ್ತಾರಂದ್ರೆ ಇವ್ರು ಹೊಂದಾಣಿಕೆ ಎಟ್ಟಿದೆ ರಾಜ್ಯದಲ್ಲಿ? ಖರ್ಗೆಗೆ ಮಾತಾಡಬೇಡ್ರಿ, ಸಿದ್ದರಾಮಯ್ಯಗೆ ಮಾತಾಡಬೇಡ್ರಿ, ಡಿ ಕೆ ಶಿವಕುಮಾರ್ ಮಾತಾಡಬೇಡ್ರಿ, ಜಮೀರ್ ಅಹ್ಮದ್ ಖಾನ್ಗೆ ಮಾತಾಡಬೇಡ್ರಿ, ಮತ್ತು ಮಾತಾಡೋದು ಯಾರು? ವಿರೋಧ ಪಕ್ಷ. ಪಾಪ ಛಲವಾದಿ ನಾರಾಯಣ ಸಾಹೇಬ್ ಒಬ್ಬ ನಿಷ್ಠೆಯಿಂದ ಏನೋ ಒಬ್ಬ ದಲಿತರೊಳಗೆ ಒಂದು ಇಷ್ಟು ಗಟ್ಟಿಯಾಗಿ, ಎಷ್ಟೋ ದಲಿತನ ಮುಖಂಡರು ಅದಾರ, ಆದರೆ ಇಷ್ಟು ಗಟ್ಟಿಯಾಗಿ ಖರ್ಗೆ ಅವ್ರ ಬಗ್ಗೆ ಮಾತಾಡೋಂಥ ಒಂದು ಧೈರ್ಯ ತೋರಿಸೋದ್ರಿಂದ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ. ಯಾಕಂದ್ರೆ ನಿಷ್ಠೆಯನ್ನು ಮಾಡ್ಲಕತ್ತಾರ. ಮೋದಿಯವ್ರಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಯಾರು? ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ ನಾಗರಹಾವ್ ಇದ್ದಂಗೆ ಅಂತ ಹೇಳ್ತಾರೆ ಹಿಂದೆ. ಇವರಂತರೂ ಇವ್ರನ್ನ ರಸ್ತೆಯಲ್ಲಿ ನಾವು ಹೊಡಿತೀವತ್ತು ಪ್ರಿಯಾಂಕಾ ಖರ್ಗೆ ಹಿಂದಕ್ಕೊಮ್ಮೆ ಹೇಳಿದರು. ಅಂದ್ರೆ ಬಾಯಿಗೆ ಬಂದಂಗೆ ಒಬ್ಬ ಪ್ರಧಾನಮಂತ್ರಿಗಳೇನು ಇವತ್ತು ಹೇಳ್ತಾ ಇದ್ದಾರಲ್ಲ, ಇದು ಖರ್ಗೆ ಅವ್ರಿಗೆ ಶೋಭೆ ತರೋದಿಲ್ಲ. ಅವ್ರ ಮಗ ಅಂತರೂ ತೀರಾ ಅತಿ ಆಯಿತು. ಏನೋ ಅಲ್ಲಿ ಯಾರೂ ಪ್ರಶ್ನೆ ಮಾಡಬಾರ್ದಾ? ನೀವು ಐ ಬಿ ಒಳಗೆ ಯಾರನ್ನ ಹಾಕಿರೋ ಒಬ್ಬ ದಲಿತ ಮುಖಂಡನೇ ನೀವು ಅಂದ್ರೆ ಮತ್ತೊಬ್ಬ ದಲಿತರು ಬೆಳಿಬಾರ್ದಾ? ಇದನ್ನು ಪ್ರಶ್ನೆ ಕೇಳೋಕೆ ವಿಜೇಂದ್ರಿಗೆ ಏನು ಬ್ಯಾನ್ ಆಗಿದೆ? ಇದನ್ನು ಪೂಜ್ಯ ತಂದೆ ಯಾಕೆ ಕೇಳೋದಿಲ್ಲ?
ಪಾಪ ಅಶೋಕ್ಗೆ ಚಲೋದ್ರೆ ನಾನು ಸಮಯ ಒಂದು ಪಕ್ಷದ ಹಿತದೃಷ್ಟಿ ಮಾತಾಡಿದವ್ರನ್ನ ರಕ್ಷಣೆನೇ ಮಾಡ್ಲಿಕ್ಕೆ ಅವ್ರಿಗೆ ಆಗ್ತಾಯಿಲ್ಲ. ಸರ್ ಇವ್ರು ಭಾಳ ವಿಳಂಬ ಆಯ್ತು ಯಾರ್ದ್ರಿ? ಇವ್ರು ಅಧಿಕೃತವಾಗಿ ಘೋಷಿಸಿಕೊಂಡಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರು ಹೆಬ್ಬಾರ್ ಹ್ಞೂ ಏನೋ ಅವ್ರಿಗೆ ರಕ್ಷಣೆ ಇತ್ತಲ್ರಿ. ಪೂಜ್ಯ ತಂದೆಯವರಾದ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯವರ ಕಿರಿಯ ಮಗನಾದ ಶ್ರೀ ವಿಜೇಂದ್ರ ಅವ್ರದ್ದು ರಕ್ಷಣೆ ಇತ್ತು ಅವ್ರಿಗೆ. ಯಾವುದೇ ಕಾಲಕ್ಕೂ ನಿಮ್ಮ ಉಚ್ಚಾಟನೆ ಮಾಡ್ಕೊಳ್ಳಾರ್ದಂಗೆ ನಾವು ನೋಡ್ಕೊತೀನಿ. ಯತ್ನಾಳ್ ಒಂದು ಆಗಬೇಕಾಗಿತ್ತು, ಹೋಗಿತ್ತು. ಯತ್ನಾಳಿಂದ ಯಾವ ಕಾಲಕ್ಕೂ ತೊಗೋದಿಲ್ಲ ಅಂತೇನೋ ಹೇಳ್ತಾರೆ. ಇಲ್ಲಿ ಒಂದಷ್ಟು ಚೀಲಗಳು ಅದಾರಲ್ಲ ವಿಜೇಂದ್ರದು, ಇವ್ರ ಅಪ್ಪನ ಮನೆ ಅನ್ನೋದನ್ನು ಅತ್ಯಂತ ಗೌರವಯುತವಾಗಿ ಬಾಂಡ್ಯ ಏನು ಬೇಂಡ್ ಬಾಜಿ ಎಲ್ಲ ಹಚ್ಕೊಂಡು ಮುಂದೆ ನನ್ನ ಗೌರವಯುತವಾಗಿ ಆಣಿ ಮೇಲೆ ಕುಂಡ್ಸ್ಕೊಂಡು ತೊಗೋತಾರೆ. ಅಲ್ಲ ಸರಿ.